ಸಾರ್ ನೀವು ಸುಮಾರು 25-30 ವರ್ಷಗಳಿಂದ ಬಹುಜನ್ ಚಳವಳಿಯಲ್ಲಿ ಇದ್ದೀರಾ. ಆದ್ರೆ ಯಾಕೋ ಇದು ಪಿಕಪ್ ಆಗ್ತಾ ಇಲ್ಲ. ಕಾರಣ ಏನಂತ ಗೊತ್ತಾ ನಿಮ್ಗೆ ಅಂತ ಕೇಳಿದ್ರು. SC, ST, OBC, ಮೈನಾರಿಟೀಸ್ ಎಲ್ಲರೂ ಒಟ್ಟಿಗೆ ನೀವು ಜಾಗೃತಿ ಮಾಡಿ ಅವ್ರನ್ನ ಒಂದುಗೂಡಿಸಿ ಈ ಪಾರ್ಟಿಯನ್ನು ಬಲಪಡಿಸಬೇಕಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದು ಆಗೋದಿಲ್ಲ. ಅದು ಫಸ್ಟ್ ಒಲೆಯನ್ನ ಚೆನ್ನಾಗಿ ಗಟ್ಟಿ ಮಾಡಿ ಸರ್, ಆಮೇಲೆ ಮಾದಿಗರು. ಕರ್ನಾಟಕದ ಎಲ್ಲ ನನ್ನ ಬಹುಜನ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು. ಭೀಮ್ ಮಾರ್ಗ ಚಾನೆಲ್ಗೆ ನೀವು ಚಂದಾದಾರರಾಗಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅನೇಕ ವಿಚಾರಗಳನ್ನ ನಿಮ್ಮೊಟ್ಟಿಗೆ ನಾನು ಈ ಭೀಮ್ ಮಾರ್ಗ ಚಾನೆಲ್ ಮೂಲಕ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿರಂತರವಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀರಿ. ಬಂಧುಗಳ, ಕೆಲವು ದಿನಗಳ ಹಿಂದೆ ನಮ್ಮ ಸ್ನೇಹಿತರೊಬ್ರು, ಅವರು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು, PhD ಮಾಡಿದ್ದಾರೆ. ಅವರು ಮಾಡಿದ್ದಾರೆ, ಅವ್ರ ಪತ್ನಿನೂ PhD ಮಾಡಿದ್ದಾರೆ. ಸದ್ಯಕ್ಕೆ ಅವರು ಧಾರವಾಡ ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅನೇಕ ವರ್ಷಗಳಿಂದ ನನಗೆ ಹೇಳ್ತಾ ಇದ್ದೇನೆಂದ್ರೆ, ಸಾರ್ ನೀವು ಸುಮಾರು 25-30 ವರ್ಷಗಳಿಂದ ಬಹುಜನ್ ಚಳವಳಿಯಲ್ಲಿ ಇದ್ದೀರಾ. ಆದ್ರೆ ಯಾಕೋ ಇದು ಪಿಕಪ್ ಆಗ್ತಾ ಇಲ್ಲ. ಇದು ಕಾರಣ ಏನಂತ ಗೊತ್ತಾ ನಿಮ್ಗೆ ಅಂತ ಕೇಳಿದ್ರು. ಹೇಳಪ್ಪ ಏನ್ ಕಾರಣ ಅಂತ ಕೇಳಿದೆ. ಒಂದೊಂದು ಜಾತಿನೇ ಮಾಡ್ಕೊಂಡು ಹೋಗ್ಬೇಕು ಸರ್. ಹೆಂಗಪ್ಪ? ಫಸ್ಟ್ ಒಲೆಯನ್ನ ಚೆನ್ನಾಗಿ ಗಟ್ಟಿ ಮಾಡಿ ಸರ್, ಆಮೇಲೆ ಮಾದಿಗರು, ಆಮೇಲೆ ಇತರ SCಗಳು, ಒಂದೊಂದೇ ಜಾತಿಗಳು ಕೂಡಿಸ್ತಾ ಹೋಗಿ, ಆಮೇಲೆ ಒಂದು 5-10 ವರ್ಷ ಆಗಿ ಇವೆಲ್ಲ ಒಟ್ಟುಗೂಡಿ ಗಟ್ಟಿ ಆದ್ಮೇಲೆ ನೀವು OBC ಹೋಗ್ಬೋದು ಅಂತ ಹೇಳಿದ್ರು. ಆಮೇಲೆ ಮೈನಾರಿಟೀಸ್, ಇದೆಲ್ಲ ಮಾಡಕ್ಕೆ ಎಷ್ಟು ವರ್ಷ ಆಗ್ಬೋದು? ಒಂದು 7-8 ವರ್ಷ ಆಗ್ಬೋದು ಸರ್. ಆದ್ರೆ ಈಗ ನೋಡಿ 25 ವರ್ಷ ಆಯ್ತು, ಇನ್ನು ಯಾವ ಜಾತಿನೂ ಸಹಿತ ನಮಗೆ ಒಂದು ಬೇಸ್ ವೋಟರ್ಸ್ ಆಗಿ ಕನ್ವರ್ಟ್ ಆಗೇ ಇಲ್ಲ. ನಿಜ ಅಲ್ವಾ ಅಂದ್ರು. ಅದಕ್ಕೆ ಲಾಜಿಕಲ್ ಆಗಿ ನೀವು ಹೇಳ್ತಾರೆ, ಸರಿ ಇದೆ, ತರ್ಕಬದ್ಧವಾಗಿದೆ. ಬಹಳ ಜನ ಹೀಗೆ ಆಲೋಚನೆ ಮಾಡ್ತಾರೆ, ಒಂದೊಂದೇ ಜಾತಿಗಳನ್ನ ಕೂಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ. ಹಾಗಾದ್ರೆ ಇದೇ ಸರಿ, ಇದೇ ತರ್ಕಬದ್ಧವಾಗಿದೆ ಅನ್ನೋದಾದ್ರೆ ಆ ಪ್ರಯತ್ನವನ್ನು ಯಾಕೆ ಯಾರು ಮಾಡಿಲ್ಲ? ಮತ್ತೆ ಮಾಡಿ ಎಷ್ಟು ಮಂದಿ ಸಕ್ಸಸ್ ಆಗಿದ್ದಾರೆ? ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಎಲ್ಲಾ ಶೋಷಿತ ಜಾತಿಗಳನ್ನ ಒಂದುಗೂಡಿಸಿ ಸಕ್ಸಸ್ ಆದಂತ ಒಂದು ಪ್ರಯೋಗ ನಮ್ ಕಣ್ ಮುಂದೆ ನಡೆದಿದೆ. ಮಾನ್ಯವಾರ್ ಕಾಂಶಿರಾಮ್ ಸಾಹೇಬ್ರು ಈಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್ ಆ ವಿಚಾರದಲ್ಲಿ. ನಾವಿಲ್ಲಿ ಈ ಚಳುವಳಿಗಳಲ್ಲಿ ಇರೋರು, ಸಾರ್ವಜನಿಕ ಜೀವನದಲ್ಲಿ ಇರೋರು, ಸಂಘಟನೆ ಪಾರ್ಟಿ ಮಾಡ್ತಕ್ಕಂಥವ್ರು ಒಂದು ವಿಷಯವನ್ನ ತಿಳ್ಕೋಬೇಕು. ಒಂದು ಬಹಳ ಮುಖ್ಯವಾದ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ ಏನಂತ ಕರೀತಾರೆ ಅಂದ್ರೆ ವೈರುಧ್ಯಗಳ ಸಿದ್ಧಾಂತ, ದಿ ಲಾ ಆಫ್ ಕಾಂಟ್ರಡಿಕ್ಷನ್ಸ್. ಅದೊಂದು ನಿಯಮ. ಅದು ಬಹಳ ಮುಖ್ಯವಾಗಿ ಸಾಮಾಜಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಈ ರೀತಿ ಸಂಘಟನೆಗಳ ಕೆಲಸ ಮಾಡೋರು ತಿಳ್ಕೋಬೇಕಾದಂತ ಒಂದು ಅತ್ಯಂತ ಅವಶ್ಯಕವಾದ ಒಂದು ಪಾಠ ಅದು. ಇದನ್ನ ಮೊಟ್ಟ ಮೊದಲಿಗೆ ಹೇಳಿದವರು ಚೈನಾದ ದೊಡ್ಡ ಕ್ರಾಂತಿಕಾರಿ ಮಾವೋ ಸೆತುಂಗ್ರವರು. ಇದೇ ಅವ್ರ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಾನ್ಯವರು ಕಾಂಶಿರಾಮ್ ಸಾಹೇಬರು ಸಹಿತ ತಮ್ಮ ಜೀವನದಲ್ಲಿ ಅಳವಡಿಸಿರೋದನ್ನ ನಾವು ನೋಡ್ಬೋದು. ಕಾಂಟ್ರಡಿಕ್ಷನ್ಸ್ ಅಂದ್ರೆ ಏನು? ಏನಂದ್ರೆ ವೈರುಧ್ಯ ಅಂದ್ರೆ ಏನು? ಯಾವುದೇ ಒಬ್ಬ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ಅವರು ಒಂದುಗೂಡಬೇಕು, ತಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕಾದ್ರೆ ಮೊದಲು ಅವ್ರು ತಿಳ್ಕೋಬೇಕಾದ್ದು ಈ ರೀತಿ ಸಮಸ್ಯೆಯನ್ನ, ಒಂದೇ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಜನ ಯಾರ್ಯಾರು, ಕಾಮನ್ ಪ್ರಾಬ್ಲಮ್ಸ್ ಇರ್ತಕ್ಕಂಥವ್ರು ಯಾರ್ಯಾರು, ಮತ್ತೆ ಈ ಕಾಮನ್ ಪ್ರಾಬ್ಲಮ್ಸ್ ಅವ್ರು ಉಂಟಾಗೋದಕ್ಕೆ ಕಾರಣಕರ್ತರು ಯಾರು ಅಥವಾ ಕಾರಣಕರ್ತರಾದಂಥ ಒಂದು ವ್ಯವಸ್ಥೆ ಯಾವುದದು, ಅದನ್ನ ಗುರುತಿಸ್ಕೋಬೇಕು. ಈಗ ನಮ್ಮ ಸ್ನೇಹಿತರು ಹೇಳೋ ಹಾಗೆ ಒಲೆಯರ್ ಇವತ್ತು ಒಂದಾಗಬೇಕಾದ್ರೆ ಒಲೆಯರ್ಗೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾರು? ಅದಕ್ಕೆ ನಮ್ಮ ಸ್ನೇಹಿತರು ಇದು ಇಡೀ ವ್ಯವಸ್ಥೆ ಸರ್. ಕರೆಕ್ಟ್, ಇಡೀ ವ್ಯವಸ್ಥೆ ನಮ್ಮ ವಿರುದ್ಧ ಇದೆ ಅನ್ನೋದಾದ್ರೆ ನೀವೊಬ್ಬರೇ ಫೈಟ್ ಮಾಡಿದ್ರೆ ನೀವು ವ್ಯವಸ್ಥೆ ಹೆಂಗ್ ಬದಲಾಯಿಸೋ ಸಾಧ್ಯ? ಈ ರೀತಿ ಅನೇಕ ಜನ ಪ್ರಯತ್ನ ಮಾಡಿ ಫೇಲ್ ಆಗಿರೋ ಇದೇ ಕಾರಣ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳವಳಿಯಲ್ಲಿ ಕೇವಲ 6 ಜಾತಿಗಳು ಕೂಡಿದ್ದಷ್ಟೇನೆ. 6 ಜಾತಿಗಳು ಹೋರಾಟ ಮಾಡಿದ್ರಿಂದ ಎಷ್ಟು ಪ್ರಮಾಣದ ಸಕ್ಸಸ್ ಬಂತು, ಅವ್ರಿಗೆ ಯಶಸ್ಸು ಸಿಕ್ತು ಅಂದ್ರೆ ಬಹಳ ಕಡಿಮೆ. ಇದನ್ನ ಅರ್ಥ ಮಾಡ್ಕೊಂಡಂತ ಕಾಂಶಿರಾಮ್ ಸಾಹೇಬರು ಖಂಡಿತವಾಗ್ಲೂ ಈ ವ್ಯವಸ್ಥೆ ಸರಿ ಇಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅರ್ಪಣೆ ಮಾಡಿದಾಗ ಹೇಳಿದ್ದಾರೆ. ರಾಜಕಾರಣದಲ್ಲಿ ನಮಗೆ ಸಮಾನತೆ ಇದೆ, 1 ಮ್ಯಾನ್ 1 ವೋಟ್. ಆದ್ರೆ ಸಾಮಾಜಿಕ ಜೀವನದಲ್ಲಿ 1 ಮ್ಯಾನ್ 1 ವ್ಯಾಲ್ಯೂ ಅಂತಕ್ಕಂಥ ಚಿಂತನೆ ಇಲ್ಲ. ಆರ್ಥಿಕ ಜೀವನದಲ್ಲೂ ಆ ಸಮಾನತೆ ಇಲ್ಲ. ಇದು ಈ ದೇಶದ ಬಲು ದೊಡ್ಡ ವೈರುಧ್ಯ. ಆದಷ್ಟು ಬೇಗ ಈ ವೈರುಧ್ಯವನ್ನ ಸರಿಪಡಿಸಬೇಕು. ರಾಜಕಾರಣದಲ್ಲಿ ಇರ್ತಕ್ಕಂಥ ಸಮಾನತೆ, ಪ್ರಜಾಪ್ರಭುತ್ವ ಆರ್ಥಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಬಂದಾಗ ಮಾತ್ರನೇ ಇಲ್ಲಿ ರಾಜಕೀಯ ಪ್ರಜಾಪ್ರಭುತ್ವನೂ ಉಳಿಯುತ್ತೆ, ನಮ್ಮ ಸ್ವಾತಂತ್ರ್ಯನೂ ಉಳಿಯುತ್ತೆ ಅಂತ ಹೇಳಿದ್ರು. ಇದನ್ನ ಅರ್ಥ ಮಾಡ್ಕೊಂಡಂತ ಮಾನ್ಯವರು ಕಾಂಶಿರಾಮ್ ಸಾಹೇಬರು, ಹಾಗಾದ್ರೆ ಈ ರಾಜಕೀಯ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಇಲ್ದಿರ್ಬೇಕಾದ್ರೆ ಇದಕ್ಕೆ ಹೇಗೆ ನಾನು ನನ್ನ ಜನರನ್ನು ತಯಾರು ಮಾಡಬೇಕು?
ಆ ನಿಟ್ಟಿನಲ್ಲಿ ಈ ವೈರುಧ್ಯವನ್ನ ಹೆಂಗೆ ಎದುರಿಸ್ಬೇಕು, ಈ ವೈರುಧ್ಯವನ್ನ ಬಳಸ್ಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಳಿತಕ್ಕೊಳಗಾದವರು, ವಂಚಿತರಾದವರು ಇವ್ರನ್ನ ಹೆಂಗ್ ಒಗ್ಗೂಡಿಸ್ಬೇಕಂತ ಹೇಳಿ ಅವ್ರು 25-30 ವರ್ಷ ಪ್ರಯತ್ನ ಮಾಡಿ ಯಾರ್ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಸಮಾನತೆಗೊಳಗಾಗಿದ್ದಾರಂದ್ರೆ ಅವರು ಎಸ್ಸಿ, ಎಸ್ಟಿ, ಒಬಿಸಿ, ಮೈನಾರಿಟೀಸ್ ಅಂತೇಳಿ ಸ್ಪಷ್ಟವಾಗಿ ಗುರುತಿಸ್ಕೊಂಡ್ರು. ಹಾಗೇನೆ ಇವರಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ಯಾರ ಕೈಲಿದೆ ಅಂದ್ರೆ ಅದು ಮನುವಾದಿಗಳ ಕೈಯಲ್ಲಿದೆ. ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿಗಳ ಕೈಯಲ್ಲಿದೆ. ಆ ವಿರೋಧಿಗಳು ಇಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವ್ರನ್ನ ಮೇಲ್ಜಾತಿ ಅಂತಾರೆ, ಬ್ರಾಹ್ಮಣ ಜಾತಿಗಳಂತ ಕರೀತಾರೆ. ಸೊ ಆ ಬ್ರಾಹ್ಮಣ ಜಾತಿಗಳ ವಿರುದ್ಧ ಅವ್ರು ಮಾಡ್ತಕ್ಕಂಥ ಪಿತೂರಿಗಳ ವಿರುದ್ಧ ತಮ್ಮ ಜನರನ್ನ, ಈ ಶೋಷಿತರನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಹಂಗಾಗಿ ಈ ಶೋಷಿತ ಜಾತಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು, ಸಹೋದರತ್ವ ಬಂತು. ಅಂತಿಮವಾಗಿ ಮಾನ್ಯವಾದ ಕಾಂಶಿರಾಮ್ ಸಾಹೇಬರು ಬಹಳ ಸಕ್ಸಸ್ಫುಲ್ ಮಾಡೆಲ್ನ ಕೊಟ್ಟು ದೇಶದ ಅತಿ ದೊಡ್ಡ ರಾಜ್ಯವಾದಂಥ ಉತ್ತರ ಪ್ರದೇಶದಲ್ಲಿ ಆಡಳಿತವನ್ನು ಹಿಡಿದ್ರು. ನಂತರ ಈ ಜನರ ಜೀವನದಲ್ಲಿ ಸುಧಾರಣೆಯನ್ನು ತಂದ್ರು. ಅದು ಹಾಗೆ ಮುಂದುವರಿಬೇಕಾಗಿತ್ತು, ಆದ್ರೆ ಅದು ಮುಂದುವರಿಲಿಲ್ಲ. ಯಾಕಂದ್ರೆ ಅವ್ರ ನಂತರ ಬಂದಂತ ಅವರ ಅನುಯಾಯಿಗಳು ಇಷ್ಟೊಂದು ತಿಳುವಳಿಕೆ, ಇಷ್ಟೊಂದು ಏನು ಅಂಡರ್ಸ್ಟ್ಯಾಂಡಿಂಗ್, ಈ ಚಿಂತನೆ ಇದ್ಯಾವುದು ಅವ್ರಿಗೆ ಇರ್ಲಿಲ್ಲ, ಗೊತ್ತಾಗ್ಲೂ ಇಲ್ಲ ಅವ್ರಿಗೆ. ಬಂದಂತ ಅಲ್ಪ ಸ್ವಲ್ಪ ಲಾಭ ಅದನ್ನ ನೋಡಿನೇ ತಲೆ ತಿರುಗ್ಬಿಟ್ಟು ಅಷ್ಟಕ್ಕೆ ಅವರು ತೆಪ್ಪಗಾಗ್ಬಿಟ್ರು. ಇಡೀ ದೇಶ ಪೂರ್ತಿ ಅದನ್ನ ವ್ಯಾಪಿಸಿ ಅದಕ್ಕೆ ಏನ್ ಜಾಗೃತಿ ಉಂಟಾಗಿತ್ತು ಬಹುಜನ ಸಮಾಜದಲ್ಲಿ, ಅದು ಹಂಗೆ ಮುಂದುವರಿಸ್ತಕ್ಕಂಥ ಕೆಲಸ ಅವರು ಮಾಡಕ್ ಹೋಗ್ಲಿಲ್ಲ. ಇದಕ್ಕೆ ನಾವು ಫೇಲ್ ಆಗಿದ ಕಾರಣ ಇದು. ಅದನ್ನ ಬಿಟ್ಟು ನಾವು ಒಂದೊಂದೇ ಜಾತಿಗಳನ್ನ ಕೂಡಿಸ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಯು ಕ್ಯಾನ್ ನೆವರ್ ಸಕ್ಸೀಡ್. ನೋಡಿ, ವೈರುಧ್ಯಕ್ಕೂ ಭಿನ್ನತೆಗೂ ವ್ಯತ್ಯಾಸ ಇದೆ. ವೈರುಧ್ಯ ಅಂತಕ್ಕಂಥದ್ದು ಅದನ್ನ ನೀವು ಬಗೆಹರಿಸಿದಾಗ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ಆದ್ರೆ ಭಿನ್ನತೆಯನ್ನ ನೀವು ಬಗೆಹರಿಸೋದಕ್ಕೆ ಆಗೋದೇ ಇಲ್ಲ. ನೀವು ಅದು ಹಾಗೆ ಇರುತ್ತೆ, ಮತ್ತೆ ಅದರ ತೊಂದರೆ ಏನೂ ಇಲ್ಲ. ಉದಾಹರಣೆಗೆ ಬಹುಜನ್ ಸಮಾಜ ಏನಿದೆ, ಇವ್ರ ಮಧ್ಯದಲ್ಲಿ ಭಿನ್ನತೆ ಇದೆ. SC ST ಬೇರೆ ಬೇರೆ, OBC ಬೇರೆ, ಮೈನಾರಿಟೀಸ್ ಬೇರೆ. SCಗಳೊಳಗೆ ಹೊಲೆಯರು ಬೇರೆ, ಮಾದ್ರ ಬೇರೆ, ಬೋವಿ ಬೇರೆ, ಇದು ಭಿನ್ನತೆ ಇದು. ಆದ್ರೆ ಯಾರ ವಿರುದ್ಧ ಮತ್ತೊಬ್ರು ಏನಿಲ್ಲ. ನಮ್ಮ ಹಕ್ಕುಗಳು ನಾವು ವಂಚಿತರಾಗಿರೋದಕ್ಕೆ ಮತ್ತೊಬ್ರು ಕಾರಣ ಇಲ್ಲ. ಹೊಲೆಯರು ವಂಚಿತರಾಗಿರೋದಕ್ಕೆ ಮಾದ್ರ ಕಾರಣ ಅಲ್ಲ, ಮಾದ್ರ ವಂಚಿತರಾಗಿರೋದಕ್ಕೆ ಬೋವಿ ಕಾರಣ ಅಲ್ಲ. ಆದ್ರೆ ನೀವು ಪ್ರಮುಖ ವೈರುಧ್ಯವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಭಿನ್ನತೆಗಳೇ ನಿಮ್ಮ ಕಣ್ಣಿಗೆ ವೈರುಧ್ಯವಾಗಿ ಬದಲಾವಣೆ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡಂತ ಮನುವಾದಿಗಳು ಈ ಭಿನ್ನತೆಗಳನ್ನ ಅದನ್ನ ಮತ್ತಷ್ಟು ಶಾರ್ಪ್ ಮಾಡಿ ಹೊಲೆಯರ ಮಧ್ಯೆ, ಮಾದಿಗರ ಮಧ್ಯೆ, ಬೋವಿಗಳ ಮಧ್ಯೆ, ಎಲ್ಲಾ ಜಾತಿಗಳ ಮಧ್ಯೆ ಗದ್ದಲನ ಎಬ್ಬಿಸಿಟ್ಟಿದ್ದಾರೆ. ಇವರು ಗದ್ದಲ ಮಾಡ್ಕೊಂಡು ತಮ್ಮ ಒಬ್ಬೊಬ್ರು ಪರಸ್ಪರ ಬಡದಾಡ್ಕೊಂಡು ಸಾಯ್ತಾರೆ ವಿನ ಇವ್ರ ಸಮಸ್ಯೆಗಳ ಬಗೆಹರಿಯುವುದಿಲ್ಲ. ಭಿನ್ನತೆಗಳನ್ನ ವೈರುಧ್ಯಗಳಾಗಿ ಅವ್ರು ಕನ್ವರ್ಟ್ ಮಾಡ್ಬಿಡ್ತಾರೆ. ನೀವು ಜಾತಿ ಸಂಘ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತ ಇದೇನೇನೆ. ನಿಮ್ ಕಣ್ಮುಂದೆ ಅದ್ಭುತವಾದ ಉದಾಹರಣೆ. ಆಂಧ್ರ ಪ್ರದೇಶದಲ್ಲಿ ಮಾದಿಗರನ್ನ ಒಂದುಗೂಡಿಸಿ ಮಾದಿಗ ದಂಡೋರ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆಯನ್ನ ನಮ್ಮ ಸಹೋದರ ಮಂದಕೃಷ್ಣ ಮಾದಿಗ ಮಾಡಿದ್ರು. ಒಮ್ಮೆ ಅವರು ಕರೆ ಕೊಟ್ರೆ 5-6 ಲಕ್ಷ ಜನ ಸೇರ್ತಾ ಇದ್ರು. ಆದ್ರೆ ಅದೇ ವ್ಯಕ್ತಿ ಎಲೆಕ್ಷನ್ ನಿಂತಾಗ ಆತನಿಗೆ ಬಂದಂತ ಓಟ್ ಕೇವಲ 3,000 ಓಟ್ ಅಷ್ಟೇನೆ. ಯಾರು ಈತನ ಹಿಂದೆ ಬಂದ್ರಲ್ಲ ಅದೇ ಜನ ಬಿಜೆಪಿ, ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸಿದ್ರು, TDP ನ ಗೆಲ್ಲಿಸಿದ್ರು, ಇನ್ಯಾವ ಪಾರ್ಟಿಗಳನ್ನ ಗೆಲ್ಲಿಸಿದ್ರು. ಮಂದಕೃಷ್ಣ ಮಾದಿಗನ್ನ ಗೆಲ್ಲಿಸ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಆತ ತಾರ್ ಮಾಡಿದ್ದಂತ ಮಾದಿಗರು ಸಹಿತ ಆಲೋಚನೆ ಮಾಡಿದ್ರು, ನಾವಷ್ಟೇ ಓಟ್ ಹಾಕಿದ್ರೆ ಈ ಅಪ್ಪ ಗೆಲ್ಲೋದಿಲ್ಲ, ಯಾವ ಬದಲಾವಣೆನೂ ಬರೋದಿಲ್ಲ. ನಾವು ಗೆಲ್ತಕ್ಕಂಥ ಪಾರ್ಟಿಗೆ ಓಟ್ ಹಾಕ್ಬೇಕಾದ್ರೆ ನಾವು ಕಾಂಗ್ರೆಸ್ ಹಾಕ್ಬೇಕು, ಬಿಜೆಪಿ ಹಾಕ್ಬೇಕು ಅಂತ ಹೇಳಿ ಆ ಕಡೆ ಹೋದ್ರು. ಆದ್ರೆ ಒಳ ಮೀಸಲಾತಿನಲ್ಲಿ ಏನೋ ಸ್ವಲ್ಪ ಲಾಭ ಬೇಕು ಅನ್ನೋಂಗಿದ್ರೆ ಅವಾಗ ನಾವು ಹೊಲೆಯರನ್ನ ನಾವು ಟಾರ್ಗೆಟ್ ಮಾಡಿದ್ರೆ ನಮ್ಗೆ ಏನಾದ್ರೂ ಸಿಗುತ್ತೆ. ಅದನ್ನು ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಯಾರಿಲ್ಲಿ ವಂಚಿತರಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಅವ್ರೇನ್ ಸುಮ್ಮನೆ ಇರಲ್ಲ. ಅವರು ನಿಮ್ ವಿರುದ್ಧ ಆರ್ಗನೈಸ್ ಆಗ್ತಾರೆ, ನೀವು ಅವ್ರ ವಿರುದ್ಧ ಆರ್ಗನೈಸ್ ಆಗ್ತಾರೆ. ಪರಸ್ಪರ ಬಡ್ದಾಡ್ಕೊಂಡು ನಾವು ಅಲ್ಲಿಗೆ ಖತಮ್ ಆಗ್ಬೇಕಾಗುತ್ತೆ. ಇದನ್ನೇ 25 ವರ್ಷಗಳಿಂದ ಮಾನ್ಯವ್ರ ಕಾಂಶಿರಾಮ್ ಸಾಹೇಬ್ರು ನಮ್ಗೆ ಹೇಳಿದ್ದು. ನಿಮಗೆ ಸಿಗಬೇಕಾದ ಪಾಲು ಸಿಕ್ಕದೇ ಇರೋದ ಕಾರಣ ಏನಂತ ಹೇಳಿದ್ರೆ ಅತ್ಯಧಿಕ ಪಾಲನ್ನ ಪಡೆದಿರ್ತಕ್ಕಂಥ ಅಲ್ಪಸಂಖ್ಯಾತರು ಅವರು ದೂರದಲ್ಲಿದ್ದಾರೆ. ಅವ್ರ ವಿರುದ್ಧ ನಿಮ್ಗೇನು ಗಮನನೇ ಬರ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ತಿಳಿತಾನೆ ಇಲ್ಲ ನಿಮ್ಗೆ. ನಿಮ್ಮ ಪಾಲು ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ಅವರು ಹೆಚ್ಚುವರಿ ಪಾಲು ಪಡೆದಾರಲ್ಲ, ಆ ಪಾಲು ಅದು ನಿಮ್ಮ ಮಧ್ಯೆ ಶೇರ್ ಆಗ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪೊಲಿಟಿಕಲ್ ಪವರ್. ಆ ಪೊಲಿಟಿಕಲ್ ಪವರ್, ಆ ರಾಜಕೀಯ ಶಕ್ತಿ ಬೇಕಂತ ಹೇಳಿದ್ರೆ ನೀವುಗಳು ಒಂದಾದಾಗ ಮಾತ್ರ ನಿಮ್ಗೆ ಆ ರಾಜಕೀಯ ಶಕ್ತಿ ಸಿಗಲಿಕ್ಕೆ ಸಾಧ್ಯ. ಆ ರಾಜಕೀಯ ಶಕ್ತಿ ಅವನ ಕೈಲಿ ಇರೋದ್ರಿಂದ ಆತ ಕೊಡೋ ಸ್ಥಾನದಲ್ಲಿದ್ದಾನೆ, ನೀವು ಬೇಡ ಸ್ಥಾನದಲ್ಲಿದ್ದೀರಾ. ಎಲ್ಲಿ ತನಕ ಬೇಡ್ತಾ ಇರ್ತೀರಾ? ಭಿಕ್ಷುಕರಿಗೆ ಯಾವತ್ತೂ ಸಹಿತ ಹಸಿವು ನೀಗುದಿಲ್ಲ. ಅವ್ನು ಎಷ್ಟೇ ಭಿಕ್ಷೆ ಬೇಡ್ಲಿ, ಎಷ್ಟು ಮನೆಗಳು ಬೇಕಾದ ತಿರ್ಗಾಡ್ಲಿ, ಮತ್ತೆ ಅವನು ಭಿಕ್ಷುಕರಾಗಿ ಇರ್ತಾನೆ. ಹಾಗೆ ನೀವು ಭಿಕ್ಷುಕರಾಗಿ ಇರ್ಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಶೋಷಿತರು ಒಂದಾಗ್ರಿ, ಬಹುಜನ ಸಮಾಜವಾಗಿ ಮಾರ್ಪಾಡಾಗ್ರಿ. ಮತ್ತೆ ನಿಮ್ ವಿರುದ್ಧ ಇರ್ತಕ್ಕಂಥ ಈ ವ್ಯವಸ್ಥೆ ಏನಿದೆ ಅದು ಬಹಳ ಬಲಾಢ್ಯ ಏನಲ್ಲ. ಇದು ನೀವು ದುರ್ಬಲರಾಗಿಂದ ಅವರು ಬಲಾಢ್ಯರಾಗಿ ಕಾಣ್ತಾ ಇದ್ದಾರೆ.
ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅಂತ ಹೇಳಿ. ಇದು ನಮ್ಮ ಸ್ನೇಹಿತರಿಗೆ ಮತ್ತೆ ಹಲವಾರು ಜನರಿಗೆ ನಾನು ಇದ್ರ ಬಗ್ಗೆ ತಿಳಿಸ್ಲಿಕ್ಕೆ, ಅವ್ರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಈ ವಿಡಿಯೋನ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಆಲೋಚನೆ ಮಾಡ್ರಿ. ಇವತ್ತು ಕರ್ನಾಟಕದಲ್ಲೂ ಆ ತರದೊಂದು ಪ್ರಯತ್ನ ನಡೀತಾ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥ ದಲಿತರು, ರೈತರು, ಕಾರ್ಮಿಕರು, ಮಹಿಳೆಯರು, ಅಲ್ಪಸಂಖ್ಯಾತರು ಎಲ್ಲರೂ ಇವತ್ತು ಶೋಷಿತರಾಗಿದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು. ಈ ರಾಷ್ಟ್ರೀಯ ಪಕ್ಷಗಳಿಗೂನು ಕರ್ನಾಟಕದ ಮೂಲ ನಿವಾಸಿಗಳ ಮಧ್ಯೆ ಒಂದು ವೈರುಧ್ಯ ಇದೆ. ಆ ಕಾರಣಕ್ಕಾಗಿನೇ ಕರ್ನಾಟಕಕ್ಕೆ ಸೀಮಿತವಾದ ಒಂದು ಪ್ರಾದೇಶಿಕ ಪಕ್ಷ, ಪ್ರಾಮಾಣಿಕವಾದ ನಾಯಕತ್ವದಲ್ಲಿ ಹುಟ್ಟಾಕ್ಲಿಕ್ಕೆ ಇವತ್ತು ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ. ಇದನ್ನ ತಾವುನು ಅರ್ಥ ಮಾಡ್ಕೊಂಡು ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶೀರಾಮ್, ಜೈ ಸಂವಿಧಾನ.